ಒಂದ್ಸತ ನೀವೇನಾರ ಈ ಫೇಲ್ ಪ್ರೂಫ್ ರೆಸಿಪಿ ಟ್ರೈ ಮಾಡಿದ್ರಂದ್ರ ಇನ್ನೊಮ್ಮೆ ಬೆಣ್ಣೆ ದೋಸೆ ತಿನ್ಲಿಕ್ಕೆ ದಾವಣಗೆರೆಗೆ ಹೋಗೋದು ಜರೂರತೆ ಬೀಳುದಿಲ್ಲ. ಆರಾಮ್ಸೆ ನಿಮ್ ಮನಿ ಒಳಗ ಯಾವಾಗ ಬೇಕಾವಾಗ ಬೆಣ್ಣೆ ದೋಸೆ ಮಾಡ್ಕೊಂಡು ತಿನ್ಬಹುದು. ದೋಸೆ ಮಾಡ್ಲಿಕ್ಕೆ ಆಬ್ವಿಯಸ್ಲಿ ಅಕ್ಕಿ ಬೇಕಾ, ಆದ್ರ ಇವತ್ತ ಬೆಣ್ಣೆ ದೋಸೆ ಮಾಡ್ಲಿಕ್ಕೆ ಇಲ್ಲೇ ನಾವು ಚೋಟು ಅಕ್ಕಿ ಯೂಸ್ ಮಾಡ್ಲಿಕ್ಕೆ ಬೆಣ್ಣೆ ದೋಸೆಗ ಇದನ್ನ ಯೂಸ್ ಮಾಡ್ಬೇಕು. ಇಲ್ಲ ನಾನು 3 ಗ್ಲಾಸ್ ಚೋಟು ಅಕ್ಕಿ ಹಾಕ್ಲಿಕತ್ತೇನಿ. ಆಮೇಲೆ 3/4 ವಾಟ್ಕ ಉದ್ದಿನ ಕಾಳು, ಅರ್ಧ ಸ್ಪೂನ್ ಮೆಂತ್ಯ ಕಾಳು ಹಾಕಿ ನೀರ್ ಹಾಕಿ ಎಲ್ಲಾನು ಚಲೋತ್ನಾಗ ತೊಳಿ. 1-3-4 ಸತಾರ ತೊಳಿಬೇಕಾಗ್ತದೆ. ಎಲ್ಲಾ ಸ್ವಚ್ಛ ಆಗಿಂದ ಅದಕ್ಕೆ ಇನ್ನೊಂದ್ ಸ್ವಲ್ಪ ಚಲೋ ನೀರ್ ಹಾಕಿ 7 ರಿಂದ 8 ತಾಸ್ ನೆನೆಲಿಕ್ಕ ಬಿಟ್ಬಿಡ್ಬೇಕು. ಶಾರ್ಟ್ ಕಟ್ ಇಲ್ಲ ಮತ್ತಿದ್ರಾಗ ಅಕ್ಕಿ ಚಲೋತ್ನಾಗ 7-8 ತಾಸ್ ನೆಂದಿಂದ ಇದಕ್ಕೆ 1 ವಾಟ್ಕ ಚುರ್ಮರಿ ಹಾಕಿ 5 ನಿಮಿಷ ನೆನೆಲಿಕ್ ಬಿಟ್ಬಿಡ್ರಿ. 5 ನಿಮಿಷ ಆಗಿಂದ ಎಲ್ಲಾನು ಸ್ವಲ್ಪ ಗ್ರೈಂಡರಿಗೆ ಹಾಕಿ ಸಣ್ಣಗ ರುಬ್ಕೋರಿ. ರುಬ್ಬೇಕಾದ್ರೆ 1-2 ಐಸ್ ಕ್ಯೂಬ್ ಹಾಕೊಂಡ್ ರುಬ್ಬಿದ್ರ ಇನ್ನೂ ಚಲೋ ಆಗ್ತದೆ. ಈಗ ನಾವ್ ನಮ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೋ ಟೈಮ್ ಬಂತು. ಇದಕ್ಕನ ಅರ್ಧ ವಾಟ್ಕ ಮೈದಾ ಹಿಟ್ಟು ಹಾಕ್ಲಿಕತ್ತೇನಿ. ಮೈದಾ ಹಿಟ್ಟು ಹಾಕಿ ಇನ್ನೊಂದ್ಸತ ರುಬ್ಕೋರಿ. ಈಗ ನೀವು ಹಿಟ್ಟು ಚೆಕ್ ಮಾಡಿದ್ರೆ ಅದು ಪೂರ್ತಿ ಸಿಲ್ಕಿ ಸ್ಮೂತ್ ಆಗಿರ್ತದ. ಇದನ್ನ ಒಂದ್ ಕಡಾಯಿಗೆ ಟ್ರಾನ್ಸ್ಫರ್ ಮಾಡಿ ಇಡೀ ರಾತ್ರಿ ಫರ್ಮೆಂಟ್ ಆಗ್ಲಿಕ್ ಬಿಟ್ಬಿಡ್ರಿ. ನೆಕ್ಸ್ಟ್ ಡೇ ಎದ್ದು ನೋಡಿದ್ರ ಮಸ್ತ್ ಫರ್ಮೆಂಟ್ ಆಗಿದ್ದು ಬೆಣ್ಣೆ ದೋಸಾ ಹಿಟ್ ರೆಡಿ ಆಗಿರ್ತದ. ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡ್ರಿ. ಎಷ್ಟ್ ಹಿಟ್ ಯೂಸ್ ಮಾಡ್ತೀರ ಅದಕ್ಕಷ್ಟ ಉಪ್ಪು ಹಾಕೊಂಡ ಹಂಚ್ ಬಿಸಿ ಮಾಡಿ ಸ್ಟೈಲ್ ಆಗಿ ನೀರ್ ಹೊಡೋದು ಮಾಡಿಟ್ಕೊಂಡಿರೋ ದೋಸಾ ಹಿಟ್ ಹಾಕಿ ಹಂಗ ಸ್ವಲ್ಪ ತೀಡಿ. ಆಮೇಲೆ ನಿಮ್ ಕಡೆ ಎಷ್ಟ್ ಹಾಕ್ಲಿಕ್ ಆಗ್ತದ ಅಷ್ಟು ಬೆಣ್ಣೆ ಹಾಕ್ರಿ. ಬೆಣ್ಣೆ ಎಲ್ಲಾ ಚಲೋತ್ನಾಗ ಕರಗ್ಲಿ. ಲೋ ಫ್ಲೇಮ್ ಒಳಗ್ 5 ರಿಂದ 6 ನಿಮಿಷ ಚಲೋತ್ನಾಗ ರೋಸ್ಟ್ ಮಾಡಿದ್ರ ನಮ್ದು ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ರೆಡಿ ಆಗ್ತದ. ಬಹಳ ಈಸಿ ಅದ, ನೀವು ಟ್ರೈ ಮಾಡ್ತಿರಲ್ಲ.